ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿಯಲ್ಲಿ ಕೋಟಾ ನೋಟು ತಯಾರಿ ಘಟಕವನ್ನು ಜಿಲ್ಲಾ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಪದ್ಮುಂಚದ ಅಡೆಂಚದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಘಟಕದ ಮೇಲೆ ತಡರಾತ್ರಿ ಪೊಲೀಸರು ದಾಳಿ ನಡೆಸಿದ್ದಾರೆ. ಕೋಟಾ ನೋಟು ತಯಾರಿಸುತ್ತಿದ್ದ ಆರೋಪದಲ್ಲಿ 7 ಮಂದಿಯನ್ನು ವಶಕ್ಕೆ ಪಡೆದಿದ್ದಾರೆ. ಬಾಡಿಗೆ ಕಟ್ಟಡ ಒದಗಿಸಿದ ಸ್ಥಳೀಯ ವ್ಯಕ್ತಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಈ ಸಂದರ್ಭ ಮುದ್ರಿತ ಕೋಟಾ ನೋಟುಗಳನ್ನು ವಶಕ್ಕೆ ಪಡೆಯಲಾಗಿದೆ. 500 ರೂಪಾಯಿ ನೋಟ್ ಬಂಡಲ್, ಮನಿಟಲ್, ಆರ್ಬಿಐ ಸೀಲ್ ಟ್ರೇಡ್, ಗಾಂಧೀಜಿ ಇರುವ ಸೀಲ್, A4 ಶೀಟ್, ಮನಿಟಲ್, ಕೋಟಾ ನೋಟು ಮುದ್ರಣಕ್ಕೆ ಬಳಸಿದ ಪ್ರಿಂಟಿಂಗ್ ಮಿಷಿನ್ ಜಪ್ತಿ ಮಾಡಲಾದ ಸಾಮಗ್ರಿಗಳನ್ನು ಸೇರಿದೆ. ಖಚಿತ ಮಾಹಿತಿ ಮೇರೆಗೆ ಉಪ್ಪಿನಂಗಡಿ ಪೊಲೀಸರು ಯಶಸ್ವಿ ಕಾರ್ಯಾಚರಣೆ ನಡೆಸಿದ್ದಾರೆ. ಪ್ರಕರಣ ಸಂಬಂಧ ಹೆಚ್ಚಿನ ತನಿಖೆ ಮುಂದುವರೆದಿದೆ ಎಂದು ಜಿಲ್ಲಾ ಎಸ್ಪಿ ಡಾಕ್ಟರ್ ಅರುಣ್ ಮಾಹಿತಿ ನೀಡಿದ್ದಾರೆ. ನಿನ್ನೆ ನೈಟ್ ಉಪ್ಪಿನಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಕೋಟಾ ನೋಟ್ ಪ್ರಿಂಟ್ ಮಾಡ್ತಾ ಇದ್ದಾರೆ ಎಂದು ಒಂದು ದೂರು ಬಂದಿದೆ. ಅದರ ರಿಲೇಟೆಡ್ ನಮ್ಮ ಪೊಲೀಸ್ ಹೋಗಿ ಅಲ್ಲಿ ರೈಡ್ ಮಾಡಿದ್ದಾರೆ. ಅಲ್ಲಿ 7 ಜನ ಅಕ್ಯೂಸ್ಡನ್ನು ಅರೆಸ್ಟ್ ಮಾಡಲಾಗಿದೆ. ಅಲ್ಲಿ ಅವರು ಪ್ರಿಂಟ್ ಮಾಡಲಿಕ್ಕೆ ತೊಗೊಂಡಿರುವ ಎಕ್ವಿಪ್ಮೆಂಟ್ಸು ಮತ್ತು ಅಲ್ಲಿ ಪೇಪರ್ನಲ್ಲಿ ಪ್ರಿಂಟ್ ಮಾಡಿರುವ ಡಿನಾಮಿನೇಷನ್ ಜೊತೆ ಎಲ್ಲ ಡಾಕ್ಯುಮೆಂಟ್ಸನ್ನು ಸೀಸ್ ಮಾಡಲಾಗಿದೆ. ಅದರ ರಿಲೇಟೆಡ್ ಕ್ರೈಮ್ ನಂಬರ್ 103/26 ಅಂಡರ್ 178 ಮತ್ತು 181 BNSನಲ್ಲಿ ಪ್ರಕರಣ ದಾಖಲಾಗಿದೆ. ಅಂದರೆ ಅದು ಪ್ರಿಂಟ್ ಮಾಡಿ ಇಟ್ಟಿದ್ರು, ಅದೇನು ಇನ್ನೂ ಕಟ್ ಮಾಡಿ ಬಂಡಲ್ ಥರ ಹಾಕಲಿಲ್ಲ. ಸೊ ನಾವು ಅದು ಮೌಲ್ಯ ಎಷ್ಟೇ ಎಂದು ಹೆಂಗೆ ಹೇಳೋದು ಈಗ. ಸೊ ಪೇಪರ್ನಲ್ಲಿ ಪ್ರಿಂಟ್ ಮಾಡಿದ್ದು ಅಂದರೆ ಇಟ್ ಇಸ್ ಇನ್ ದ ಪ್ರಾಸೆಸ್. ಅವರು ಇನ್ನೂ ಅದು ಇದು ಮಾಡಲಿಲ್ಲ. ಎಷ್ಟು ದಿವಸವಾಗಿ ಈಗ ರೀಸೆಂಟಾಗಿ ಬಂದಿದ್ದಾರೆ ಅಲ್ಲಿ ಎಂದು ಮಾಹಿತಿ ಇದೆ.